ಅಗಲಕೋಟೆ ವಿಚಾರವಾಗಿ ಸಂಬಂಧವಾಗಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರಗಳು ಮಾಡೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ನಿನ್ನೆ ಅಗಲಕೋಟೆ ಜಮೀನಲ್ಲಿ ಮಾಲೂರು ತಾಲೂಕಿನ ಮಂಜುನಾಥ್ ಗೌಡರು ಜನಗಳು ಕರ್ಕೊಂಡೋಗಿ ಅಲ್ಲಿ ಒಂದು ಜಮೀನಲ್ಲಿ ಹೋಗಿ ಒಂದು ಸ್ಕೂಲ್ ಜಾಗ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಈ ಒಂದು ಜಮೀನಿನ ಮಾಲೀಕರಾದಂಥ ಕೃಷ್ಣಪ್ಪ ಅವರು ಲ್ಯಾಂಡ್ ಓನರ್ಸು. ಕೃಷ್ಣಪ್ಪ ಅವ್ರ ಕಡೆಯಿಂದ ತೊಗೊಂಡಿರೋಂಥ ಓನರ್ಸು ಗಂಗಾಧರ್ ಅವರು ಈ ಲ್ಯಾಂಡ್ ತೊಗೊಂಡಿರೋದು. ಈ ಲ್ಯಾಂಡ್ ತೊಗೊಂಡು ಇವಾಗ ಅವರು ಏನೋ ಒಂದು ಮಾಲೂರು ತಾಲೂಕಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ತೊಗೊಂಡಿದ್ದಾರೆ ಪ್ರಾಪರ್ಟಿ. ಈ ಒಂದು ವಿಚಾರಕ್ಕೆ ಇವರು ಇಲ್ಲ ಸಲ್ಲದ ಅಪವಾದಗಳು ಮಾಡ್ತಾ ಇರೋದು ತುಂಬಾ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಇವ್ರ ಪ್ರಾಪರ್ಟಿನಲ್ಲಿ ಅವ್ರ ಕಡೆ ಅವ್ರನ್ನೆಲ್ಲ ಕಲಿಸಿ ಆ ಮುಳ್ತಂತಿಗಳನ್ನೆಲ್ಲ 1 ಕಿಲೋಮೀಟ್ರ್ ಮುಳ್ತಂತಿಗಳನ್ನ ಕಟ್ ಮಾಡಿಸಿ ಅಲ್ಲಿರೋಂಥದ್ದು ಎಲ್ಲ ಡ್ಯಾಮೇಜ್ ಮಾಡಿ ತೋಟದೊಳಗಡೆ ಕಲಿಸಿ ಮಾವಿನಹಣ್ಣುಗಳು ಎಲ್ಲ ಕೀಲ್ಸೋಂಥ ಕೆಲಸ ಜನಗಳು ಕಲಿಸಿ ಇದೆಲ್ಲ ಮಾಡೋಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಜನಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನು ಜನಗಳನ್ನ ಎತ್ತುಕಟ್ಟಂಥ ಕೆಲಸ ಮಾಡೋದು, ಇಲ್ಲಿ ಏನೋ ಗೌರ್ಮೆಂಟ್ ಜಾಗ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಪಾದನೆಗಳು ಮಾಡೋದು, ಜನಗಳಿಗೆ ಏನೋ ದಲಿತರಿಗೆ ಇಲ್ಲಿ ಸೈಟ್ ಕೊಡ್ಬೋದಾಗಿತ್ತು ಅಂತ ಹೇಳೋದು, ದಲಿತರಿಗೆ ಮೇಲೆ ಇಲ್ದಿರೋಂಥ ಪ್ರೀತಿ ಇವಾಗ ತೋರಿಸೋಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಏನಲ್ಲಿ ಪ್ರಾಪರ್ಟಿ ಒಳಗಡೆ ಹೋಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ, ಅಲ್ಲೇನು ಡ್ಯಾಮೇಜ್ ಮಾಡಿದ್ದಾರೆ, ಅವ್ರ ವಿರುದ್ಧವಾಗಿ ಇವತ್ತು ಕಂಪ್ಲೇಂಟ್ ಕೊಡಬೇಕಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಏನು ರಾಜಕಾಲುವೆಗಳು ಮುಚ್ಕೊಂಡಿದ್ದಾರೆ, ನಕಾಶೆಗಳೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ, ಸ್ಮಶಾನ ಮುಚ್ಕೊಂಡ್ಬಿಟ್ಟಿದ್ದಾರೆ, ಈ ಥರ ಸುಳ್ಳು ಅಪವಾದಗಳು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು DC ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ರಿ. AC ಅವ್ರು ಸಿಕ್ಕಿದ್ರು. ಅವ್ರಿಗೆ ಒಂದು ಓನರ್ಸ್ ಎಲ್ಲ ಇವತ್ತು ಲೆಟ್ರ್ ಕೂಡ ಕೊಟ್ಟಿದ್ದಾರೆ. ಆ ಥರ ಏನಾದರೂ ಒತ್ತುವರಿ ಆಗಿದ್ದರೆ ರಸ್ತೆಗಳಾಗಿರ್ಬೋದು, ನಾವು ರಾಜಕಾಲುವೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಮಶಾನ ಆಗಿರ್ಬೋದು, ಯಾವುದಾದ್ರೂ ಒತ್ತುವರಿ ಮಾಡಿದರೆ ಕೂಡಲೇ ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನೀವು ಯಾವಾಗಾದರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಓನರ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಯಾವುದೇ ಒತ್ತುವರಿ ಕೂಡ ಆಗಿಲ್ಲ, ಏನೂ ಇಲ್ಲ. ಇನ್ನೊಂದು ಸರಿ ಸರ್ವೆ ಮಾಡಿ ಅಧಿಕಾರಿಗಳೆಲ್ಲ ಬಂದು ಸರ್ವೆ ಮಾಡಿ ಅದನ್ನು ಅವ್ರು ಕೇಳ್ತಾ ಇದಾರಲ್ಲ, ಮನವಿ ಮಾಡ್ತಾ ಇದಾರಲ್ಲ, ಸರ್ವೆ ಮಾಡಿ ಒತ್ತುವರಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರಲ್ಲ, ಆ ಒಂದು ಒತ್ತಡಕ್ಕಾದರೂ ಸರ್ವೆ ಮಾಡಿ ಒಂದ್ಸರಿ ಜನಕ್ಕೆ ಪಬ್ಲಿಕ್ಕಿಗೆ ಇಲ್ಲೇನು ಒತ್ತುವರಿ ಇದೆಯೋ ಇಲ್ವೋ ಅಂತ ತಿಳಿಸೋಂಥ ಕೆಲಸ ಮಾಡಿ, ಯಾವುದಾದ್ರು ಸಮಸ್ಯೆ ಇದ್ದರೆ ಅದನ್ನು ತೆರವುಗೊಳಿಸಿ ಜನಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಈಗಾಗಲೇ ಖಂಡಿತವಾಗಿ ಒಂದೇ ಅದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ತಗೊತೀವಿ ಅಂತ ತಿಳಿಸಿದ್ದಾರೆ. ಲೇಬರ್ ಕ್ವಾರ್ಟರ್ಸು ಕೆಲಸದವ್ರು ಇರೋಂಥ ಲೇಬರ್ ಕ್ವಾರ್ಟರ್ಸ್ನ ಸ್ಕೂಲು ಅಂತ ತೋರಿಸೋದು. ಎರಡನೇದು ನೋಡಿ, ಇದ್ರೊಳಗಡೆ ಮನೆ ಒಳಗಡೆ ಏನು ಕಿಚನ್ನು, ಮನೆ ಒಳಗಡೆ ಇರೋಂಥ ಕಿಚನ್ನು ಎಲ್ಲ ಸಂಪೂರ್ಣವಾಗಿ ಇಲ್ಲೇ ಇದೆ. ಇದನ್ನು ಹೋಗ್ಬಿಟ್ಟು ಜನಕ್ಕೆ ದಿಕ್ಕು ತೋರಿಸೋಂಥ ಕೆಲಸ ಸ್ಕೂಲು ಅಂತ ತೋರಿಸೋದು. ಎರಡನೇದು ಸ್ಕೂಲ್ಗೆ ಇಲ್ಲಿ ಏನು ಈಗಾಗಲೇ ವರದಿ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು 50 ಎಕರೆ ದಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು, ಅದ್ರ ವಿರುದ್ಧವಾಗಿ ಇವ್ರು ಕೊಟ್ಟಿರೋಂಥ ದೂರುಗಳು ಏನು ಕೊಟ್ಟಿದ್ರು, DC-ಗೆ ಎಲ್ಲೆಲ್ಲಿ ದೂರುಗಳು ಕೊಡಬೇಕು ಅಂತ ಕೊಟ್ಟಿದ್ರು. ವಿಧಾನಸೌಧದಲ್ಲಿ ಕೂಡ ಕೇಶವ್ ಪ್ರಸಾದ್ ಅವರು BJP ಕೇಶವ್ ಪ್ರಸಾದ್ ಅವರು ಇದನ್ನ ಕ್ವಶನ್ ಹಾಕಿ ರೈಸ್ ಮಾಡಿ, ಕ್ವಶನಲ್ಲಿ ಕೂಡ ಪ್ರಶ್ನೆಯನ್ನು ರೈಸ್ ಮಾಡಿ ಏನು ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಇದರಲ್ಲಿ ಯಾವುದೇ ಅಕ್ರಮಗಳಾಗಿಲ್ಲ, ಇದರಲ್ಲಿ ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ ಅಂತ ವರದಿ ಕೊಟ್ಟಿದ್ದಾರೆ. ಎರಡನೇ ವರದಿ ಅದಾದಮೇಲೆ ಏನು ನಮ್ಮ DC ಅವ್ರಿಗೆ ಒಂದು ಕಮಿಟಿ ಮಾಡಿ, AC ಅವರು ಒಂದು ಕಮಿಟಿ ಮಾಡಿ ಮಾಲೂರು ತಾಲೂಕಲ್ಲಿ ಆ ಕಮಿಟಿ ಮುಖಾಂತರ ಕೂಡ ಹೊಸದಾಗೆ ವರದಿ ತರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ವರದಿ ಕೂಡ ಈಗಾಗಲೇ ಕಮಿಟಿ ಮುಖಾಂತರ ವರದಿ ಬಂದಿದೆ. ಆ ವರದಿನಲ್ಲಿ ಕೂಡ ಯಾವುದೇ ಇದರಲ್ಲಿ ಅಕ್ರಮ ಆಗಿಲ್ಲ ಅಂತ ಕೂಡ ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅಕ್ರಮ ಆಗಿಲ್ಲ ಅಂತ ವರದಿ ಕೊಡ್ತಾ ಇದ್ರೆ ಕೂಡ ಇವರು ಅಪಪ್ರಚಾರಗಳು ಮಾಡಿಕೊಂಡು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಕಾನೂನು ಮೇಲೆ ಇವ್ರಿಗೆ ಗೌರವ ಇದೆ ಅನ್ನೋದು. ಗೌರವ ಇದ್ದರೆ ಕಾನೂನು ಹೋರಾಟ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳೋರು ಕಾನೂನು ಹೋರಾಟ ಮಾಡಬೇಕು. ಕಾನೂನು ಹೋರಾಟ ಮಾಡೋದು ಬಿಟ್ಬಿಟ್ಟು ಜನಗಳನ್ನ ಎತ್ಕಟ್ಟೋದು, ಜನಗಳನ್ನ ದಾರಿ ತಿಪ್ಪಿಸೋದು, ಈ ಥರ ಅವ್ರಿಗೆ ಅಪಪ್ರಚಾರಗಳು ಮಾಡೋದು ಏನು ಅವಶ್ಯಕತೆ? ರಾಜಕೀಯ ಮಾಡ್ಬೇಕಾದ್ರೆ ನೇರವಾಗಿ ರಾಜಕೀಯ ಮಾಡೋಣ. ಅದು ಬಿಟ್ಬಿಟ್ಟು ಯಾರಿಗೋ ರೈತರಿಗೆ ತೊಂದರೆ ಮಾಡೋದು, ಯಾರೋ ಡೆವಲಪರ್ಸ್ಗೆ ತೊಂದರೆ ಮಾಡೋದು ಏನಿದು? ಇಲ್ಲಿ ಗಲಾಟೆಗಳು ಮಾಡಿಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು, ಜನಕ್ಕೆ ಲ್ಯಾಂಡ್ ತೊಗೊಂಡ್ರವ್ರು ತೊಂದರೆ ಕೊಡು ಮರಗಳು ಕುಯ್ದಾಕಿದ್ದಾರೆ. ಮರಗಳು ಕುಯ್ದಾಕಿರೋದಕ್ಕೋಸ್ಕರ ನಮ್ಮ ಇವರು ಸ್ನೇಹಿತರದವ್ರು ಹಾಸ್ಪಿಟ್ಲಲ್ಲಿ ಇದಕ್ಕೋಸ್ಕರ ಅವ್ರು ಹೋಗಿ ನೋಡಪ್ಪ ಈ ಥರ ಏನಾಗಿದೆ ಅಂತ ನಾನು ಹೋಗಿ ನೋಡಿದ್ದು. ಆಯಿತು, ನಾವು ನಮ್ಮ ಜೊತೆ ಇರೋರೆಲ್ಲ ರೋಡಿಗಳು, ನಿಮ್ಮ ಜೊತೆ ಇರೋರು ನನ್ನೆಲ್ಲ ಅಗಲಕೋಟೆ ಜಮೀನು ಕರ್ಕೊಂಬಂದಿದ್ರಲ್ಲ, ಯಾರವರೆಲ್ಲ ಇವರೆಲ್ಲ ರೋಡಿಗಳಾ?
ಈಗ ಬಂದಿರೋರು ಡಿ ಸಿ ಆಫೀಸ್ ಬಂದಿರೋರು ಎಲ್ಲರೂ ರೋಡಿಗ್ಲೆ, ಅಲ್ಲಿ ಜಮೀನಿಗೆ ಹೋಗಿರೋರು ರೋಡಿಗ್ಲೆ. ನಿನ್ನೆ ಗುಂಪು ಕಟ್ಕೊಂಡು ಹೋಗಿದ್ರಲ್ಲ ಜಮೀನು ಒಳಗಡೆಗೆ, ಒಬ್ರು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಹೋಗಿ ದೌರ್ಜನ್ಯ ಮಾಡಕ್ಕೆ ಹೋಗಿದ್ರೆ ಅವರೆಲ್ಲ ರೋಡಿಗ್ಲಲ್ವಾ? ಯಾರು ಅವರೆಲ್ಲ? ಸಾಧು ಸಂತಕರು ಅವರೆಲ್ಲ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ, ಯಾರು ರೌಡಿಗಳು ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ನನ್ನ ಮೇಲೆ ಯಾವುದೋ ಕೇಳಿ, ನನ್ನ ಮೇಲೆ ಯಾವ ರೋಡ್ ಹಿಸ್ಟ್ರಿ ಇಲ್ಲ, ನಾನು ಯಾವ ಗಡಿಪಾರು ನನ್ನೇನು ಮಾಡಿಲ್ಲ, ನಾನು ಯಾವ ಅಕ್ರಮಗಳಲ್ಲಿ ಕೂಡ ಭಾಗಿಯಾಗಿಲ್ಲ. ಇದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಮಾಲೂರು ತಾಲೂಕಲ್ಲಿ 8 ವರ್ಷದಿಂದ ಮಾಲೂರಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತವರೆಗೂ ನಮಗೆ ಯಾವುದೇ ಒಂದು ಕಲಂಕ ಇಲ್ಲ. ಇವತ್ತು ನಾವು JDS ಪಕ್ಷಕ್ಕೆ ಸೇರಿದ ತಕ್ಷಣ ಎಲ್ರಿಗೂ ಮೀಟ್ರ್ ಲಾಪ್ ಆಗೋಗಿದೆ. ಆ ಉದ್ದೇಶಕ್ಕೋಸ್ಕರ ಇವೆಲ್ಲ ರಾಜಕೀಯ ಉದ್ದೇಶದಿಂದ ಇವೆಲ್ಲ ಮಾಡ್ತಾರದು. ಅದೆಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಮಾಲೂರು ತಾಲೂಕು ಜನ ಏನು ದಡ್ರಲ್ಲ. ಇವತ್ತು ಮಾಲೂರು ತಾಲೂಕು ಜನ ನಮ್ಗೆ 50,000 ಮತ ಕೊಟ್ಟು ನನಗೆ ಗುಡ್ಸೋಂಥ ಕೆಲಸ ಮಾಡಿದ್ದಾರೆ, ಆಶೀರ್ವಾದ ಮಾಡೋರೆ. ಆ ಒಂದು ಉದ್ದೇಶಕ್ಕೋಸ್ಕರ ಮಾಲೂರು ತಾಲೂಕಲ್ಲಿ ಸೇವೆ ಮಾಡಬೇಕು, ಜನರ ಒಂದು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸಂಘಟನೆ ಮಾಡ್ಕೊಂಡು ನಾನು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವ್ರಿಗೆ ಏನು 5 ವರ್ಷದಿಂದ ಕಳೆದೋಗ್ಬಿಟ್ಟಿದ್ರಲ್ಲ, ಈಗ 3 ಅಕ್ಷರ ಬಂದರೆ ಸಾಕು, ನನಗೆ 3 ಅಕ್ಷರ ಬಂದ್ಬಿಟ್ರೆ ಮಾಲೂರು ತಾಲೂಕು ಉದ್ಧಾರಕ ಮಾಡ್ತೀನಿ ಅಂತ ಇದಾರಲ್ಲ. 3 ಅಕ್ಷರ ಕೊಟ್ಟಿದ್ರಲ್ಲ ಮಾಲೂರು ತಾಲೂಕು ಜನ ಕೊಟ್ಟಿದ್ರಲ್ಲ. ಮಾಲೂರು ತಾಲೂಕಲ್ಲಿ 5 ವರ್ಷ ಅಧಿಕಾರ ಕೊಟ್ಟಾಗ ಸೋತಿದ ತಕ್ಷಣ 5 ವರ್ಷ ಎಲ್ಲೋದ್ರಿ ನೀವು? ಮಾಲೂರು ತಾಲೂಕು ಜನ ಕೊಟ್ಟಿರ್ತಾನೆ ಅಧಿಕಾರ, ಎಲ್ಲೋದ್ರಿ ನೀವು? ಕೋವಿಡ್ ಟೈಮಲ್ಲಿ ಎಲ್ಲೋದ್ರಿ? ಜನಸೇವೆ ಮಾಡೋದಕ್ಕೆ ಎಲ್ಲೋಗಿದ್ರಿ ನೀವು? ಇವತ್ತು ಇಲ್ದಿರ ಇವತ್ತು ಹೊಸದಾಗಿ ಬಂದಿರೋಂಥ ಪ್ರೀತಿ, ಜನದ ಮೇಲೆ ಇರೋಂಥ ಕಾಳಜಿ ಇಲ್ದಿರೋಂಥ ಒಂದು ಇದು ಇವತ್ತು ಬಂದಿದ್ಯಾ? ನೋಡಿ, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತವರೆಗೂ ನಾವೆಲ್ಲಾದರೂ ಮಾತಾಡಿದೀವ? ಇವತ್ತವರೆಗೂ ನಾವು ಈ ಅಗಲಕೋಟೆ ವಿಚಾರ ನಾನು ಓನರು ಅನ್ನೋ ಥರ ಬಿಬ್ಬಿಸ್ಬೇಕು, ನಾನು ಮಾತಾಡಬೇಕು, ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವೆಲ್ಲ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ನನ್ನ ಹೆಸರಿಟ್ಟೆಲ್ಲ ಮಾತಾಡ್ತಾರೆ. ನಾವು ಇದ್ರ ಬಗ್ಗೆ ಎಲ್ಲಾದರೂ ಮಾತಾಡಿದೀವ? ನಾವು ಇವತ್ತವರೆಗೂ ಮಾತಾಡಿಲ್ಲ. ಆದರೆ ಅತಿ ಮೀರಿ ಹೋಗ್ತಾ ಇದ್ರೆ ಕಲಂಕ. ಇವಾಗ ನಾನು ಸುಮ್ಮನೆ ಇದ್ದೀನಿ ಅಂದರೆ ಕಲ್ಲ ಅಂತಾರ. ನಾವು ಸುಮ್ಮನೆ ಇದ್ರೆ ಏನರ್ಥ? ಏನೋ ಮಾಡಿದಾರೇನೋ, ಏನೋ ನುಂಗಾಕ್ಬಿಟ್ಟಿದಾರೇನೋ ಅನ್ನೋದು ಜನಗಳಿಗೆ ತಪ್ಪು ಮಾಹಿತಿ ಬರುತ್ತೆ. ಆ ಉದ್ದೇಶಕ್ಕೋಸ್ಕರ ಓನರ್ಸ್ ಇವತ್ತು ದೂರು ಕೊಟ್ಟು ಏನಿದೆಯಾ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ, ಏನಾದರೂ ರಸ್ತೆಗಳು ಇದು ಏನಾದರೂ ಮುಚ್ಕೊಂಡಿದ್ರೆ ಧಾರಾಳವಾಗಿ ನೀವು ತಗೊಳ್ಳಿ, ಏನು ತೊಂದರೆ ಇಲ್ಲ. ಓನರ್ಗಳು ಯಾಕೆ, ಅವ್ರು ಯಾಕೆ ಬರಬೇಕು? ನೀವೇ ಏನಿದೆ ಅದನ್ನು ಕ್ಲಿಯರ್ ಮಾಡಿ ಜನಕ್ಕೆ ಅನುಕೂಲ ಮಾಡಿಕೊಡ್ರಿ. NDA ಪಕ್ಷ JDS ಪಕ್ಷದ ಅಭ್ಯರ್ಥಿ ಆಗ್ತೀನಿ, 2028ಗೆ MLA ಆಗ್ತೀನಿ ಅಂತ ಹೇಳಿದ್ದೀನಿ. ಹೇಳಿರೋದಕ್ಕೋಸ್ಕರನೇ ಇವೆಲ್ಲ ನಡೀತಾ ಇರೋದು. ಹೇಳ್ರಿ, ಏನಕ್ಕೆ ಇವೆಲ್ಲ? ಜನಗಳನ್ನ ಹಿಡಿದು ನಾವು ಹೇಳಿಲ್ಲ ಅಂದರೆ ಜನಗಳು ನಮ್ಮಿಂದ ಇರಲ್ಲ. ಹಾಗಾದ್ರೆ ನೀವೇನು ಮಾಡ್ತಾರದು? ಹೋಗಿ ಸುಳ್ಳು ಅಪವಾದಗಳು ಮಾಡ್ತಾ ಇರೋದಕ್ಕೆ, ಜನಗಳನ್ನ ಕಟ್ಟೋದಕ್ಕೆ ತಾನೇ ನೀವು ಅದಕ್ಕೆ ಆ ಕೆಲಸ ಮಾಡ್ತಾ ಇರೋದು. ಜನಗಳು ಎಲ್ಲಿ ನಾನು ಮಾತಾಡಿಲ್ಲ, ಎಲ್ಲಿ ಬಂದಿಲ್ಲ ಅಂದರೆ ನನ್ನ ಜೊತೆ ಓಡಾಗ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀರಾ. ಅವೆಲ್ಲ ಕಣ್ಣು ಕಾಣಿಸೋಂಥದ್ದು. ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಏನು ಅವಶ್ಯಕತೆ ಇಲ್ಲ ಸರ್. ಇದರಲ್ಲಿ ಈ ರಿಪೋರ್ಟ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು. ಯಾವುದೇ ಕೂಡ ಇದರಲ್ಲಿ ಏನು ಕೂಡ ಅಕ್ರಮಗಳಾಗಿಲ್ಲ ಅಂತ ಕಮಿಟಿ ಕೊಟ್ಟಿರೋದ್ರಿಂದ ಇದರಲ್ಲಿ ಏನಾನ ಅಕ್ರಮ ಆಗಿದ್ರೆ ಜಾಗ ಅವ್ರೇನು 50 ಎಕರೆ ಬಿಡೋದು, 50 ಎಕರೆಗೆ ಇನ್ನೂ 10 ಎಕರೆ ಜಾಸ್ತಿ ಬಿಡಿಸಿ ನನ್ನ ಸ್ವಂತ ಜಮೀನು, ನನ್ನ ಸ್ವಂತ ದುಡ್ಡಲ್ಲಿ ಸ್ಕೂಲ್ ಕಟ್ಸ್ತೀನಲ್ಲಿ. ಏನು ಯೋಚನೆ ಮಾಡಬೇಡ್ರಿ. ಅವರೇನೋ ಎಲ್ಲಿಂದ ದುಡ್ಡು ತಗೊಂಡು ಕಟ್ಸ್ತೀನಿ ಅಂತಾರೆ. ಎಲ್ಲ ನನ್ನ ಸ್ವಂತ ದುಡ್ಡಲ್ಲಿ ಹಾಕ್ಸಿ ನಾನು ಮಾಲೂರು ತಾಲೂಕು ಜನಕ್ಕೆ ಅನುಕೂಲ ಆಗೋದಕ್ಕೆ ನಾನು ಅದನ್ನು ಸ್ಕೂಲ್ ಕಟ್ಸೋಂಥ ಕೆಲಸ ಮಾಡ್ತೀನಿ. ಆಯ್ತಾ? ಎಲ್ಲರೂ ಇದ್ದಾರೆ, ಯಾರೆಲ್ಲ ಒಳಗಡೆ ಬಂದಿದ್ರು ಅವ್ರ ವಿರುದ್ಧವಾಗಿ ಇದಕ್ಕೆ ಯಾರು ಇದೆಲ್ಲ ಸೃಷ್ಟಿಕರ್ತರು ಯಾರು ಅಂಥವ್ರ ವಿರುದ್ಧವಾಗಿ ಕಂಪ್ಲೇಂಟು ಓನರ್ಸ್ ಕೊಟ್ಟಿದ್ದಾರೆ. FIR ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ನೋಡೋಣ ಏನಾಗುತ್ತೆ ನೋಡೋಣ.